ಕಾಂಗ್ರೆಸ್ನಲ್ಲಿ ಮುಂದುವರಿದ ಬೈ ಎಲೆಕ್ಷನ್ ಗೊಂದಲ. ನಿನ್ನೆ ಸಭೆ ಮೇಲೆ ಸಭೆ ನಡೆಸಿದಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಒಟ್ಟಿಗೆ ಕೆಲಸ ಮಾಡಬೇಕು, ಆ ಅಭ್ಯರ್ಥಿಯ ಪರವಾಗಿ ಇದ್ದು ಗೆಲ್ಲಿಸ್ಕೊಡ್ಬೇಕು ಅಂತ ಎಲ್ಲರೂ ಸೇರಿ ಕೆಲಸ ಮಾಡಬೇಕು ಅಂತೇಳಿ ಮನವೊಲಿಕೆ ಮಾಡಲಾಗಿದೆ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ಗೆ ಸಿಎಂ ಒಲವನ್ನ ತೋರಿಸಿದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅಂತೇಳಿ ಆಸಕ್ತಿಯನ್ನ ತೋರಿದ್ದಾರೆ. ಬಾಗಲಕೋಟೆಯಲ್ಲಿ ಮೇಟಿ ಪುತ್ರ ಉಮೇಶ್ಗೆ ಟಿಕೆಟ್ ನೀಡೋದಕ್ಕೆ ಚಿಂತನೆ ನಡೆದಿದೆಯಂತೆ. ಇನ್ನು ಉಳಿದವರನ್ನ ಸಮಾಧಾನ ಪಡಿಸುವುದಕ್ಕೆ ಹೈಕಮಾಂಡ್ ಪ್ರಯತ್ನ ಮಾಡಿದೆ. ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ನಿನ್ನೆ ಸಭೆ ನಡೆದಿವೆ. ಒಂದು ಸಭೆಯಲ್ಲಿ ಎಲ್ಲರೂ ಭಾಗಿಯಾಗಿದ್ರು, ಮತ್ತೊಂದು ಸಭೆಯಲ್ಲಿ ಅಲ್ಪಸಂಖ್ಯಾತ ಮುಖಂಡರು ಭಾಗಿಯಾಗಿದ್ರು. ಎರಡೂ ಸಭೆಯ ನಂತರ ಈಗ ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಅಸಮಾಧಾನ, ಬಂಡಾಯ ಹೇಳೋದು ಇದ್ಯಾವುದೂ ಕೂಡ ಇರಬಾರ್ದು, ಅಭ್ಯರ್ಥಿಯನ್ನ ಗೆಲ್ಲುವತ್ತ ಕೆಲಸವನ್ನ ಮಾಡಿ ಅಂತ. ಇನ್ನು ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಶಾಮನೂರು ಕುಟುಂಬದವರಿಗೆ ಟಿಕೆಟ್ ಕೊಡಿ ಅಂತ ಆಸಕ್ತಿ ತೋರಿದ್ದಾರಂತೆ. ಒಟ್ಟು 4 ಹೆಸರನ್ನ ಹೈಕಮಾಂಡ್ಗೆ ಕಳಿಸಿದಂತ ನಾಯಕರು ದಾವಣಗೆರೆಯಿಂದ ಸಮರ್ಥ್, ಖಾಲಿದ್ ಸೈಫುಲ್ಲಾ ಹೆಸರು, ಇನ್ನು ಬಾಗಲಕೋಟೆಯಿಂದ ಉಮೇಶ್ ಮೇಟಿ, ಮಲ್ಲಿಕಾರ್ಜುನ ಮೇಟಿಯ ಹೆಸರನ್ನ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ. ಹೈಕಮಾಂಡ್ ಇವತ್ತೇ ಟಿಕೆಟ್ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಅಂತಿಮವಾಗಿ ಸಮರ್ಥ್, ಉಮೇಶ್ಗೆ ಟಿಕೆಟ್ ನೀಡುವಂತ ಸಾಧ್ಯತೆ ಕೂಡ ಇದೆ. ಇದು ಸಾಧ್ಯತೆಗಳ ಬಗ್ಗೆ ನೀವು ನೋಡ್ತಾ ಇರೋದು. ಫೈನಲಿ ಟಿಕೆಟ್ ಯಾರಿಗೆ ಘೋಷಣೆ ಆಗುತ್ತೆ, ಯಾರಿಗೇ ಘೋಷಣೆ ಆದರೂ ಕೂಡ ಕಾಂಗ್ರೆಸ್ನ ಮುಖಂಡರು ಜೊತೆಗೆ ಟಿಕೆಟ್ನಿಂದ ವಂಚಿತ ಆದವರು ಎಲ್ಲರೂ ಕೂಡ ಅಸಮಾಧಾನಗೊಳ್ಳದೆ ಯಾರಿಗೆ ಟಿಕೆಟ್ ಘೋಷಣೆ ಆಗಿದೆಯೋ ಅವರನ್ನ ಗೆಲ್ಲಿಸುವತ್ತ ಕೆಲಸವನ್ನ ಮಾಡಬೇಕು, ಈ ರೀತಿಯಾಗಿ ನಿನ್ನೆ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರಂತೆ. ನೋಡಿ, ಈಗ ಬೈ ಎಲೆಕ್ಷನ್ 2 ಕ್ಷೇತ್ರಕ್ಕೆ ನಡೀತಾ ಇರುವಂಥದ್ದು. ಒಂದು ದಾವಣಗೆರೆ ದಕ್ಷಿಣ, ಮತ್ತೊಂದು ಬಾಗಲಕೋಟೆ. ಎರಡೂ ಕ್ಷೇತ್ರಕ್ಕೂ ಕೂಡ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದೇ ಒಂದು ಗೊಂದಲ ಇತ್ತು. ಇದರ ಬೆನ್ನಲ್ಲೇ ರಾಜ್ಯ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ನಿನ್ನೆ ಸಭೆಗಳು ನಡೆದಿವೆ. ಆ ಸಭೆಯಲ್ಲಿ ಎಲ್ಲರನ್ನೂ ಕೂಡ ಕೂರಿಸ್ಕೊಂಡು ಇದ್ರ ಬಗ್ಗೆನೇ ಚರ್ಚೆ ಮಾಡಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ನೀವು ಅಸಮಾಧಾನಗೊಳ್ಳಬಾರ್ದು, ಮುಂದಿನ ಬಾರಿ ಮುಂದಿನ ಸಂದರ್ಭದ ದಿನಗಳಲ್ಲಿ ಬೇರೆ ಏನಾದರೂ ಅವಕಾಶ ಇರುತ್ತೆ, ನಿಮಗೆ ಸ್ಥಾನಮಾನ ಸಿಗುತ್ತೆ. ಹಾಗಾಗಿ ಈಗ ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ನೀವು ಬಂಡಾಯ ಹೇಳೋದಿರಲಿ ಅಥವಾ ಒಳೆಟು ಬೀಳುತ್ತೆ, ಕೆಲವರು ಅವರ ವಿರುದ್ಧನೇ ಅಪಪ್ರಚಾರ ಮಾಡೋದು, ಅವ್ರು ಸೋಲೋ ರೀತಿ ಮಾಡೋದು, ಇಂಥ ಸಾಧ್ಯತೆಗಳಿರುತ್ತೆ. ಆ ರೀತಿ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಳಿ ಅಂತ ನಿನ್ನೆ ಸೂಚನೆ ಕೊಟ್ಟಿದ್ದಾರಂತೆ. ಇನ್ನು ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅಂತ ಡಿಸಿಎಂ ಅಂತ ಇದ್ರೆ, ಮತ್ತೊಂದು ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರಂತೆ. ಇದ್ರ ಬೆನ್ನಲ್ಲೇ ಹೈಕಮಾಂಡ್ಗೆ ಈಗಾಗಲೇ 4 ಹೆಸರು ಹೋಗಿದ್ದಾವೆ. ಬಾಗಲಕೋಟೆ ಕ್ಷೇತ್ರಕ್ಕೆ 2 ಹೆಸರು, ದಾವಣಗೆರೆ ಕ್ಷೇತ್ರಕ್ಕೆ 2 ಹೆಸರು. ಅದರಲ್ಲಿ ಫೈನಲ್ ಆಗುವಂತ ಹೆಸರು ಯಾವುದು, ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದನ್ನ ನೋಡಬೇಕಿದೆ. ಈಗಾಗಲೇ ಬಿಜೆಪಿ ಅಂತೂ ಟಿಕೆಟ್ ಅನೌನ್ಸ್ ಮಾಡಿದ್ದಾಗಿದೆ. ಅವರೀಗ ನಾಮಿನೇಷನ್ ಕೂಡ ಫೈಲ್ ಮಾಡಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಸಮರ್ಥ್ ಟಿಕೆಟ್ ಘೋಷಣೆ ಮುಂಚೆನೇ ಹೋಗಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಅವರಿಗೇನಾದ್ರು ಟಿಕೆಟ್ ಘೋಷಣೆ ಆದರೆ ಓಕೆ, ಬಿ ಫಾರಂ ಆಮೇಲೆ ಸಿಗುತ್ತೆ. ಟಿಕೆಟ್ ಘೋಷಣೆ ಆಗಲಿಲ್ಲ ಅಂತಂದರೆ ಅವರು ಮತ್ತೆ ನಾಮಪತ್ರ ವಾಪಸ್ ತೆಗೆದುಕೊಳ್ತಾರೆ ಅಂತ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನೋಡೋಣ, ಈಗ ಟಿಕೆಟ್ ಫೈನಲ್ ಆದ ನಂತರ ಮತ್ತಷ್ಟು ರಂಗು ಪಡ್ಕೊಳ್ಳುತ್ತೆ ಈ 2 ಬೈ ಎಲೆಕ್ಷನ್ನ ಕ್ಷೇತ್ರಗಳು. ಆ ಸಂದರ್ಭದಲ್ಲಿ ಯಾರು ಗೆಲ್ಲಬಹುದು, ಯಾರು ಸೋಲ್ಬಹುದು ಅನ್ನುವಂಥ ಲೆಕ್ಕಾಚಾರ. ಯಾಕೆಂದರೆ ಈಗ ಅಲ್ಪಸಂಖ್ಯಾತರೇ ಹೆಚ್ಚು ಇರುವಂಥ, ಅಲ್ಪಸಂಖ್ಯಾತರ ಮತಗಳು ಬಾಹುಳ್ಯ ಕ್ಷೇತ್ರ ಅಂತಂದರೆ ಅದು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಅಲ್ಲಿ 63,000 ಅಲ್ಪಸಂಖ್ಯಾತರ ವೋಟ್ಗಳಿವೆ. 1,32,000ಕ್ಕೂ ಹೆಚ್ಚು ಮತಗಳಿರೋದು ಟೋಟಲ್ ಆಗಿ. ಅದರಲ್ಲಿ ಅಹಿಂದ ಮತಗಳೇ ಹೆಚ್ಚಾಗಿ ಇರುವಂಥದ್ದು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಹಾಗಾಗಿ ಯಾರಿಗೆ ಟಿಕೆಟ್ ಘೋಷಣೆ ಆಗುತ್ತೆ, ಯಾರು ಗೆಲ್ತಾರೆ, ಅದೇ ಕುತೂಹಲ.